ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಮಂಜುನಾಥ್ ಅಗಲಿದ್ದು ಅವರ ಪ್ರತಿನಿಧಿ. ನಕಲಿ ಬೀಜವನ್ನು ನೀಡಿದಂಥ ಕಂಪನಿ ಏನಂತಂದರೆ ಆ ವಿರುದ್ಧ ಏನಂತಂದರೆ ರೈತರು ಕೂಡ ದೂರ ನೀಡಿದ್ರು. ಜೊತೆಗೆ ನ್ಯೂಸ್ 18 ವರದಿಯನ್ನು ಮಾಡಿತ್ತು. ಈಗಾಗಲೇ ಕೂಡ ತೋಟಗಾರಿಕಾ ವಿಜ್ಞಾನಿಗಳು ಕೂಡ ಆ ವರದಿಯನ್ನು ಕೂಡ ನೀಡಿದ್ದಾರೆ. ವರದಿಯಲ್ಲಿ ಏನಿದೆ ಈ ಕುರಿತು ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ ಹೇಳ್ತಾರೆ. ಪೂರ್ವ ಮುಂಗಾರು ಮಳೆ ಸುರಿದ್ರಿಂದ ಮುಂಗಾರು ಬೆಳೆಗಳನ್ನ ಬಿತ್ತನೆ ಮಾಡಿದ್ರು. ಮುಂಗಾರು ಬೆಳೆಗಳಲ್ಲಿ ಪ್ರಮುಖವಾಗಿ ಏನಂತಂದರೆ ದಾವಣ ತಾಲೂಕಿನ ಕಬ್ಬೇನೂರು ಗ್ರಾಮ ಇರ್ಬೋದು, ಜೊತೆಗೆ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಏನಂತಂದರೆ ಈರುಳ್ಳಿ ಬೆಳೆಯನ್ನು ಬಿತ್ತನೆ ಮಾಡಿದರು. ಬಿತ್ತನೆ ಮಾಡಿದಂಥ ಈರುಳ್ಳಿ ಬೆಳೆ ಏನಂತಂದರೆ ಸಂಪೂರ್ಣವಾಗಿ ನಾಟಿಯಾಗಿದ್ದಿಲ್ಲ. ಯಾಕಂತಂದರೆ ಕಳಪೆ ಗುಣಮಟ್ಟದ ಬೀಜವನ್ನು ನೀಡಿದ ಖಾಸಗಿ ಕಂಪನಿ. ಯಾಕಂತಂದರೆ ಒಂದು ಕಡೆಯಿಂದ ರೈತರು ಬಿತ್ತನೆ ಮಾಡೋಕೆ ಈಗಾಗಲೇ ಕೂಡ ಖಾಸಗಿ ಕಂಪನಿಗಳನ್ನು ಮೊರೆಯನ್ನು ಹೋಗ್ತಾರೆ. ಆ ಕಂಪನಿ ಅಂತಂದರೆ ಮಹಾರಾಷ್ಟ್ರ ಮೂಲದ ಪಂಚಗಂಗಾ ಎಂಬ ಈರುಳ್ಳಿ ಬೀಜವನ್ನು ಖರೀದಿ ಮಾಡಿದಂಥ ಕಬ್ಬೇನೂರು ಗ್ರಾಮಸ್ಥರು 500ಕ್ಕೂ ಹೆಚ್ಚು ಎಕರೆ ಜಮೀನಲ್ಲಿ ಬಿತ್ತನೆ ಮಾಡಿದರು. ಒಂದು ಕಡೆ ಮಳೆ ಆಶ್ರಿತ, ಜೊತೆಗೆ ಏನಂತಂದರೆ ತಮ್ಮಲ್ಲಿರುವಂಥ ಹಳ್ಳ ಇರ್ಬೋದು, ಜೊತೆಗೆ ಬೋರ್ವೆಲ್ ನೀರನ್ನು ಬಳಕೆ ಮಾಡಿಕೊಂಡು ಬಿತ್ತನೆ ಮಾಡೋಂಥ ಬೆಳೆಗಳಿಗೆ ಬಿತ್ತನೆ ಮಾಡಿದ ತಕ್ಷಣ ಅಂತಂದರೆ ನೀರನ್ನು ಹಾಯಿಸಿದ್ರು. ನಾಟಿ ಆಗತ್ತೆ, ಬಿತ್ತನೆ ಮಾಡದ ಬೀಜ ಮೊಳಕೆ ಹೊಡೆದು ಉತ್ತಮವಾಗಿ ಬೆಳೆ ಬರುತ್ತೆ ಎಂಬ ಕನಸನ್ನು ಕಂಡಂಥ ರೈತರಿಗೆ ಬಿಗ್ ಶಾಕ್ ಆದಿತ್ತು. ಯಾಕಂತಂದರೆ ಬಿತ್ತನೆ ಮಾಡಿದ ಈರುಳ್ಳಿ ಬೀಜ ಸಂಪೂರ್ಣವಾಗಿ ಮೊಳಕೆ ಹೊಡೆದಿದ್ದಿಲ್ಲ. ಜೊತೆಗೆ ಮೊಳಕೆ ಹೊಡೆದಂಥ ಅಲ್ಪ ಪ್ರಮಾಣದ ಬೆಳೆ ಕೂಡ ಆ ಬೆಳೆ ಜಮೀನಿನಲ್ಲೇ ಸಾಯ್ತಾ ಇತ್ತು. ಈ ವಿಚಾರವಾಗಿ ಏನಂತಂದರೆ ನ್ಯೂಸ್ 18 ಕೂಡ ವರದಿಯನ್ನು ಮಾಡಿತ್ತು. ವರದಿ ಮಾಡುತ್ತಿದ್ದಂತೆ ಎಚ್ಚೆತ್ತುಕೊಂಡಂಥ ತೋಟಗಾರಿಕಾ ವಿಜ್ಞಾನಿಗಳು ಕೂಡ ರೈತರ ಜಮೀನಿಗೆ ಧಾವಿಸಿ ಅಲ್ಲಿರುವಂಥ ಬೆಳೆದಂಥ ಏನಂತ ಬಿತ್ತನೆ ಮಾಡಿದಂಥ ಬೆಳೆ ಇರ್ಬೋದು, ಜೊತೆಗೆ ಅಲ್ಲಿರುವಂಥ ರೈತರ ಏನಂತಂದರೆ ಆ ಬೀಜದ ಮಾಹಿತಿಯನ್ನು ಇರ್ಬೋದು, ಜೊತೆಗೆ ಸ್ಯಾಂಪಲ್ನ ಪಡೆದುಕೊಂಡು ಅದನ್ನು ಲ್ಯಾಬ್ಗೆ ತೆಗೆದುಕೊಂಡು ಟೆಸ್ಟನ್ನು ಕೂಡ ಮಾಡಲಾಗಿತ್ತು. ಈಗಾಗಲೇ ಕೂಡ ಏನಂತಂದರೆ ತೋಟಗಾರಿಕಾ ವಿಜ್ಞಾನಿಗಳು ನೀಡಿರುವಂಥ ವರದಿಯನ್ನು ನೋಡಿದರೆ ಮಹಾರಾಷ್ಟ್ರ ಮೂಲದ ಪಂಚಗಂಗಾ ಎಂಬ ಕಂಪನಿಯ ಈರುಳ್ಳಿ ಬೀಜವನ್ನು ಕೊಂಡಂಥ ರೈತರಿಗೆ ಈ ವರದಿ ಕೂಡ ಬೆಚ್ಚಿ ಬೀಳಿಸ್ತದೆ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿರುವಂಥ ಪಂಚಗಂಗಾ ಈರುಳ್ಳಿ ಬೆಳೆಯ ಒಂದು ಮೊಳಕೆ ಪ್ರಮಾಣ ಕಡಿಮೆ ಇದೆ. ಜೊತೆಗೆ ಮೊಳಕೆ ಹೊಡೆದಂಥ ಮೊಳಕೆ ಹೊಡೆದು ಸಸ್ಯ ಆದಂತಹ ಸಸಿ ಕೂಡ ಅಂತಂದರೆ ಅದಕ್ಕೆ ಕೂಡ ಈ ಬೆಳವಣಿಗೆ ಹಂತಕ್ಕೂ ಕೂಡ ಹೋಗದೇ ಇರುವಷ್ಟು ಪ್ರಮಾಣ ಕಡಿಮೆ ಇದೆ. ಈ ವರದಿಯನ್ನು ನೋಡಿದಂಥ ವಿಜ್ಞಾನಿಗಳು ಕೂಡ ಏನಂತಂದರೆ ಒಂದು ಕಡೆ ಕಂಪನಿಯ ಒಂದು ಏನಂತಂದರೆ ಕಳೆದ ವರ್ಷದ ಬೀಜ ಇರ್ಬೋದು, ಜೊತೆಗೆ ಕಳಪೆ ಬೀಜವನ್ನು ನೀಡಿರುವ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕೂಡ ₹1,000 ಖರ್ಚು ಮಾಡಿ ಈರುಳ್ಳಿ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಜಮೀನು ಏನಂತಂದರೆ ಉಳುಮೆ ಮಾಡಿದಂಥ ರೈತರು ಬಿತ್ತನೆ ಮಾಡಿದ್ರು. ಆದರೆ ಬಿತ್ತನೆ ಮಾಡಿದಂಥ ಸಂಪೂರ್ಣವಾಗಿ ಬೆಳೆ ಏನಂದರೆ ಶೇಕಡ 60-70ರಷ್ಟು ಬೆಳೆ ಕೂಡ ಮೊಳಕೆ ಹೊಡೆದಿದ್ದಿಲ್ಲ. ಈ ಬೆಳೆಯನ್ನು ನೋಡಿದಂಥ ರೈತರಿಗೂ ಕೂಡ ಏನಂತಂದರೆ ಆತಂಕಕ್ಕೆ ಈಡಾಗಿದ್ರು. ಯಾಕಂತಂದರೆ ಸಾಲ ಮಾಡಿದಂಥ ಬೆಳೆ ಕೂಡ ಬರಲ್ಲ ಎಂಬ ನೋವಲ್ಲಿದ್ದರು. ಈ ಸಂದರ್ಭದಲ್ಲೂ ಕೂಡ ಏನಂತಂದರೆ ವಿಜ್ಞಾನಿಗಳು ಕೂಡ ಧಾವಿಸಿ ಏನಂತಂದರೆ ಜಮೀನನ್ನು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಹೇಳಿದ್ರು. ಒಂದು ಕಡೆ ಏನಂತಂದರೆ ಬೀಜದ ಏನಂತಂದರೆ ಸಮಸ್ಯೆ ಇದೆ ಎಂಬ ಮಾತನ್ನು ಕೂಡ ಹೇಳಿದ್ರು. ಜೊತೆಗೆ ಏನಂತಾರೆ ಬೀಜವನ್ನು ಸ್ಯಾಂಪಲ್ ಆ ಪಂಚಗಂಗಾ ಬೀಜವನ್ನು ಈರುಳ್ಳಿ ಬೀಜವನ್ನು ಸ್ಯಾಂಪಲ್ ಲ್ಯಾಬ್ಗೆ ತೆಗೆದುಕೊಂಡು ಹೋಗಿ ಆ ಲ್ಯಾಬನ್ನು ಟೆಸ್ಟ್ ಮಾಡಿದಾಗ ಯಾಕಂದರೆ ಜರ್ಮಿನೇಷನ್ ಎಂಬ ಪ್ರೊಸೆಸಿಂಗ್ ಮಾಡ್ತಾರೆ. ಯಾಕಂದರೆ ಆ ಬೀಜಗಳು ಸಂಪೂರ್ಣವಾಗಿ ಮೊಳಕೆ ಹೊಡೋಕ್ಕೆ ಹಾಕ್ತಾರೆ, ಮೊಳಕೆ ಪ್ರಮಾಣ ನೋಡ್ಕೊಂಡು ಆ ವರದಿಯನ್ನು ಮಾಡ್ತಾರೆ. ಆ ವರದಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಕೂಡ ರೈತರಿಗೆ ಶಾಕ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಪಂಚಗಂಗಾದಲ್ಲಿ ನೀಡಿರುವಂಥ ಈರುಳ್ಳಿ ಬೆಳೆಯ ಮೊಳಕೆ ಪ್ರಮಾಣ ತೀರಾ ಕಡಿಮೆ ಇದೆ. ಜೊತೆಗೆ ಮೊಳಕೆ ಹೊಡೆದಂಥ ಅಲ್ಪ ಪ್ರಮಾಣದ ಬೆಳೆಯ ಕೂಡ ಮುಂದೆ ಉತ್ತಮವಾಗಿ ಗಡ್ಡೆ ಕೂಡ ಆಗಲ್ಲ ಎಂಬ ವರದಿ ಕೂಡ ಬಹಿರಂಗ ಇರೋದ್ರ ಮೂಲಕ ಈಗಾಗಲೇ ಕೂಡ ರೈತರು ಕೂಡ ಮತ್ತಷ್ಟಕ್ಕೆ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಒಂದು ಕಡೆಯಿಂದ ಸಾಲ ಮಾಡಿದ ಬಿತ್ತನೆ ಮಾಡಿದಂಥ ಬೀಜ ಈ ರೀತಿ ಕೈ ಕೊಟ್ಟರೆ ಕಂಪನಿ ವಿರುದ್ಧ ಯಾಕೆ ಆ್ಯಕ್ಷನ್ ತಗೋತಾ ಇಲ್ಲ? ಯಾಕಂತಂದರೆ ಒಂದು ಕಡೆ ಈಗಾಗಲೇ ಕೂಡ ಈ ವಿಚಾರವಾಗಿ ಸಂಪೂರ್ಣವಾಗಿ ಬೀಜ ಕಳಪೆ ಇರ್ಬೋದು, ಜೊತೆಗೆ ವರದಿ ಕುರಿತು ತೋಟಗಾರಿಕಾ ಜಂಟಿ ನಿರ್ದೇಶಕರು ಏನು ಹೇಳಿದ್ರೆ ಕೇಳ್ಕೊಂಬರೋಣ. ಹೋದ ತಿಂಗಳು ಧಾರವಾಡ ತಾಲೂಕಿನ ಕಬ್ಬೇನೂರು ಗ್ರಾಮದಲ್ಲಿ ಈರುಳ್ಳಿ ಬೆಳೆ ಸರಿಯಾಗಿ ಬಂದಿಲ್ಲ ಅಂತೇಳಿ ಮೀಡಿಯಾದಲ್ಲಿ ಎಲ್ಲ ಬಂದಿತ್ತು. ಅದರ ಪ್ರಕಾರ ರೈತರನ್ನು ಮನವಿ ಕೊಟ್ಟಿದ್ದರು, ಈ ಥರ ಪಂಚಗಂಗಾ ವೆರೈಟಿಯನ್ನು ಹಾಕಿದ್ದು ಸರಿ ಬಂದಿಲ್ಲ ಅಂಥೇಳಿ. ಆ ಪ್ರಕಾರ ನಾವು ಅದನ್ನು ಮನವಿ ಸ್ವೀಕರಿಸಿ ತೋಟಗಾರಿಕೆ ಸಂಶೋಧನಾ ಮತ್ತು ಪ್ರಾದೇಶಿಕ ಕೇಂದ್ರಕ್ಕೆ ಅದನ್ನು ಲೆಟರ್ ಮಾಡಿಕೊಂಡು ಅವ್ರು ಟೀಮ್ ವಿಸಿಟ್ ಮಾಡಿಸಿದರು. ಟೀಮ್ ವಿಸಿಟ್ ಮಾಡಿ ಇಚ್ಛೆಗೆ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಏನಿದೆ ಅಂದರೆ ಜರ್ಮಿನೇಷನ್ ಪರ್ಸೆಂಟೇಜು ಮೀಡಿಯಮ್ ಇದೆ. ಆಮೇಲೆ ಏನು ಮೊಳಕೆ ಒಳದ ಬಗ್ಗೆ ಏನು ಬೆಳವಣಿಗೆ ಇರ್ತೈತಿ, ಬೆಳವಣಿಗೆ ಅಂತೂ ಭಾಳ ಕಡಿಮೆ ಇದೆ, 41% ಅಂತ ಹೇಳಿದ್ದಾರೆ. ಅದು ಮುಖ್ಯ ಕಾರಣ ಬೀಜ ಹಳಿದು ಹೊಸದು ಮಿಕ್ಸ್ ಮಾಡಿರ್ಬೋದು, ಆಮೇಲೆ ಬೀಜದಲ್ಲಿ ತೇವಾಂಶ ಕಡಿಮೆ ಇರ್ಬೋದು ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಈ ರಿಪೋರ್ಟನ್ನು ರೈತರಿಗೆ ಒಪ್ಪಿಸಿ ರೈತರು ಕನ್ಸ್ಯೂಮರ್ ಕೋರ್ಟಿಗೆ ಹೋಗ್ಬೋದು ಈ ರಿಪೋರ್ಟ್ ತೊಗೊಂಡು. ಮತ್ತು ನಮ್ಮ ಇಲಾಖೆಯಿಂದ ನಾವು ಮೇಲಾಧಿಕಾರಿಗಳಿಗೆ ಈ ಥರ ಕಳಪೆ ಗುಣಮಟ್ಟದ ಬೀಜವನ್ನು ಡೀಲರ್ ಪೂರೈಸ್ಯಾರ ಅಂತೇಳಿ ನಾವು ಅವ್ರಿಗೆ ವರದಿ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೂ ನಾವು ಶಿಫಾರಸು ಮಾಡ್ತೀವಿ. ಈಗಾಗಲೇ ಸಾಲ ಮಾಡಿ ಬಿತ್ತನೆ ಮಾಡಿದಂಥ ಈರುಳ್ಳಿ ಬೀಜ ನಾಟಿ ಆಗದಿರೋದ್ರಿಂದ ಮೊಳಕೆ ಒಡೆಯದೇ ಇರೋದ್ರಿಂದ ಜೊತೆಗೆ ಮೊಳಕೆ ಹೊಡೆದಂಥ ಬೆಳೆ ಕೂಡ
ಅಷ್ಟು ಸದೃಢವಾಗಿ ಬೆಳೆಯದೇ ಇರೋದ್ರಿಂದ ಇಲ್ಲಿರುವಂಥ ರೈತರು ಕೂಡ ಆತಂಕ ಮಾಡಿರೋದ್ರಿಂದ ವರದಿ ಕೂಡ ಈಗಾಗಲೇ ವಿಜ್ಞಾನಿಗಳಿಂದ ತೋಟಗಾರಿಕಾ ವಿಜ್ಞಾನಿಗಳಿಂದ ಬಂದಿದ್ದು ಆ ವರದಿಯಲ್ಲಿ ಕೂಡ ಏನಂತಂದರೆ ಬಹಿರಂಗ ಆಗಿರೋದು ಏನಂತಂದರೆ ಬೀಜ ಸರಿ ಇಲ್ಲ, ಜೊತೆಗೆ ಮೊಳಕೆ ಪ್ರಮಾಣ ಕಡಿಮೆ ಇದೆ, ಮೊಳಕೆ ಹೊಡೆದಂಥ ಬೆಳೆ ಕೂಡ ಸಂಪೂರ್ಣವಾಗಿ ಬರಲ್ಲ ಎಂಬ ವರದಿ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ತೋಟಗಾರಿಕೆ ಇಲಾಖೆ ಇರ್ಬೋದು, ಜೊತೆಗೆ ಸರ್ಕಾರ ಇರ್ಬೋದು, ಯಾಕಂದರೆ ಒಂದು ಕಡೆ ಯಾವುದೇ ಒಬ್ಬ ರೈತರು ಕೂಡ ಏನಂತಂದರೆ ಕಂಪನಿಯನ್ನು ನಂಬಿ ಸಾಲ ಮಾಡಿ ಬೀಜವನ್ನು ಖರೀದಿ ಮಾಡ್ತಿದ್ದಾರೆ. ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಹಗಲು ರಾತ್ರಿ ಎಂಬ ನೋಡದೆ ಅಂಗಡಿಗಳಿಗೆ ಕ್ಯೂ ಹಚ್ಚಿ ಆ ಬೀಜವನ್ನು ಖರೀದಿ ಮಾಡಿರ್ತಾರೆ. ಖರೀದಿ ಮಾಡಿ ಬಿತ್ತನೆ ಮಾಡಿದಾಗ ಇಂಥ ಬಿಗ್ ಶಾಕ್ ಆದರೆ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗುತ್ತೆ. ಯಾಕಂತಂದರೆ ಈ ವರ್ಷ ಕೂಡ ಏನಂತಂದರೆ ಆರಂಭದಲ್ಲಿ ಈಗಾಗಲೇ ಕೂಡ ಇವತ್ತಿನ ಪ್ರೆಸೆಂಟ್ ಈರುಳ್ಳಿ ಬೆಲೆಯನ್ನು ನೋಡಿದ್ರೆ ಗಗನಕ್ಕೆ ಏರಿದೆ. ಇಂಥ ಸಂದರ್ಭದಲ್ಲಿ ತಮ್ಮ ಬೆಳೆಗೂ ಕೂಡ ಉತ್ತಮವಾದ ಬೆಲೆ ಸಿಗುತ್ತೆ ಎಂಬ ಕನಸನ್ನು ಕಂಡಂಥ ಈರುಳ್ಳಿ ಬೆಳೆಗೆ ಈ ಒಂದು ಬಿಗ್ ಶಾಕ್ ಆಗಿರೋದ್ರಿಂದ ರೈತರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಈಗಾಗಲೇ ಕಂಪನಿ ಒಂದು ಕಡೆಯಿಂದ ತಪ್ಪು ಮಾಡೋದ್ರಿಂದ ಕಂಪನಿ ವಿರುದ್ಧ ಏನು ಇಲಾಖೆ ಇರ್ಬೋದು, ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ? ಯಾಕಂತಂದರೆ ಇಲ್ಲಿರುವಂಥ ರೈತರು ಯಾರೊಬ್ಬರು ತಪ್ಪು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಇಮಿಡಿಯೇಟಾಗಿ ಸರ್ಕಾರ ಇರ್ಬೋದು, ಇಲಾಖೆಗಳು ಕ್ರಮವನ್ನು ತೆಗೆದುಕೊಳ್ತಾರೆ. ಆದರೆ ಇಲ್ಲಿರುವಂಥ ಖಾಸಗಿ ಕಂಪನಿ ಏನಂತಂದರೆ ಪಂಚಗಂಗಾ ಕಂಪನಿ ನಕಲಿ ಬೀಜ ಇರ್ಬೋದು, ಜೊತೆಗೆ ಕಳಪೆ ಬೀಜನ ನೀಡಿರೋ ವಿರುದ್ಧ ಯಾವ ರೀತಿ ಆಕ್ಷನ್ ತಗೊಳ್ಳುತ್ತೆ ಎಂಬುದು ಕೂಡ ರೈತರ ಪ್ರಶ್ನೆ ಈಗಾಗಿದೆ. ಈ ವಿಚಾರವಾಗಿ ರೈತರು ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ. ಸರ್, ನಾವು ಪಂಚಗಂಗಾ ಕಂಪ್ನಿ ಉಳ್ಳಾಡಿ ಬೀಜ ಬಿತ್ತಿದ್ದೀವಿ ಕಬ್ಬೂರಾಗ. ಬಿತ್ತಿಂದ ನೀರು ಹಸಿದ್ದೀವಿ ರೀ. ನೀರು ಹಸಿ ಹುಟ್ಲಿಲ್ಲ ಸರ್, ಹುಟ್ಲಿಲ್ಲ ರೀ. ಬೀಜ ಪೇಲ್ ಆತ್ರಿ, ಜರ್ಮಿನೇಷನ್ ಪೇಲ್ ಆತ್ರಿ. ಪೇಲ್ ಆಗಿದ್ದಕ್ಕೆ ಎಲ್ಲರೂ ರೈತರು ರೀ, ನಮ್ದಷ್ಟ ಅಂತಲ್ಲ ರೀ, ಇಡೀ ಊರು ರೈತರು. ನಾವು ಒಂದು 400-500 ಎಕರೆ ಹೊಲ ಬಿತ್ತನೆ ಆಗಿತ್ತು ರೀ ಸರ್ ನಮ್ಮ ಊರಾಗ. ಎಲ್ಲ ಪೇಲ್ ಆತ್ರಿ. ಪೇಲ್ ಆಗಿದ್ದಕ್ಕೆ ಟಿ ವಿ ಆರ್ಗೆ ಫೋನ್ ಹಚ್ಚಿದ್ವಿ. ಟಿ ವಿ ಆರ್ ಬಂದ್ರಿ ಸರ್. ಟಿ ವಿ ಆರ್ ವರದಿ ಮಾಡಿರಿ. ವರದಿ ಮಾಡಿದ್ದಕ್ಕೆ ಅಧಿಕಾರಿಗಳು ಹೊಲಕ್ಕೆ ವಿಸಿಟ್ ಮಾಡಿರಿ. ಆ ಬಳಿಕ ಸೈಂಟಿಸ್ಟ್ಗಳು ಬಂದ್ರಿ ನಮ್ಮ ಊರಿಗೆ. ಬಂದಿಂದ ಎಲ್ಲ ಸೈಂಟಿಸ್ಟ್ಗಳು ಹೊಲ ಎಲ್ಲ ಅಡ್ಯಾಡಿ ನೋಡಿ ಕಾಸು ರೈತರಿಗೆ ಇಲ್ಲಪ್ಪ ಇದು ಬೀಜ ಪೇಲ್ ಅಂತೇಳಿ ನಮ್ಮ ಮುಂದೆ ಹೇಳಿರಿ. ಆ ಬಳಿಕ ಒಂದು 10-12 ದಿನ ಬಿಟ್ಟು ವರದಿನೂ ಬಂತ್ರಿ. ಅದು ಸೈಂಟಿಸ್ಟ್ಗಳು ಕೊಟ್ಟಿದ್ದು ವರದಿನೂ ಬಂತ್ರಿ. ಬೀಜ ಪೇಲ್ ಅಂತೇಳಿ ವರದಿ ಬಂತ್ರಿ. ಅದು ವರದಿ ಬಂದಿಂದ ಇದ್ರ ಬಗ್ಗೆ ಅಧಿಕಾರಿಗಳು ಏನು ಕ್ರಮ ತೊಗೋಬೇಕ್ರಿ. ಮತ್ತು ಅವರು ಪಂಚಗಂಗಾ ಕಂಪ್ನಿಯವರು ಏನು ಪರಿಹಾರ ಕೊಡ್ತಾರೋ ಅದನ್ನು ಅವ್ರು ವಿಚಾರ ಮಾಡಿ ಕೊಡ್ಬೇಕ್ರಿ. ಯಾಕಂತಂದ್ರೆ ನಮ್ಮದು ಮುಂಗಾರಿ ಉಳ್ಳಾಗಡ್ಡಿ ಪೀಕ್ ರೀ. ಸಾವಿರಾಗಟ್ಟಲೆ ಖರ್ಚು ಮಾಡಿ ನಾವು ಉಳ್ಳಾಗಡ್ಡಿ ಬೀಜ ತಂದು ಬಿತ್ತಿದ್ದೇವೆ ರೀ. ಬಿತ್ತಿದ್ದಕ್ಕೆ ಮತ್ತು ಈಗ ಮುಂಗಾರಿ ಹೋದಂಗೆ ಆತಾರಂತೆ. ಈಗ ಸದ್ಯ 3,3200 ರೇಟ್ ಉಳ್ಳಾಗಡ್ಡಿ ರೇಟ್ ಮಾಡತ್ತತ್ರಿ. ಈಗ ಅದು ಬೀಜ ಹುಟ್ಲಿಲ್ಲ, ಫೇಲ್ ಆತಂತಂದ್ರೆ ಭಾಳ ರೈತರು ಬಜ್ಜೆ ಆತ್ರಿ. ಅದ್ರಾಗ ಈ ಬರಗಾಲ ರೀ. ಇದ್ದ ನೀರು, ಹಳ್ಳದ ನೀರು, ಬೋರ್ ನೀರು ತೊಗೊಂಡು ನಾವು ನೀರು ಹಾಯಿಸಿ ಅದ್ರಾಗ ಕರೆಂಟಿನ ಸಮಸ್ಯೆ ಅಂತಂದ್ರೆ ನಾವು ನೀರು ಹಾಯಿಸಿ ಇದನ್ನು ಮಾಡಿದ್ದೀವಿ ಸರ್. ಒಟ್ಟಾರೆಯಾಗಿ ಏನಂತಂದರೆ ಕಬ್ಬಿಣವರು ಬೆಳೆದಂಥ ರೈತರು ಏನಂತಂದರೆ ಪಂಚಗಂಗಾ ಬೆಳೆಯನ್ನು ಈರುಳ್ಳಿ ಬೆಳೆ ಬೀಜವನ್ನು ಬಿತ್ತನೆ ಮಾಡಿದ್ರು. ಬಿತ್ತನೆ ಮಾಡಿದಂಥ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದ್ದು, ಮೊಳಕೆ ಪ್ರಮಾಣ ಕಡಿಮೆ ಆಗಿತ್ತು. ಈಗಾಗಲೇ ಕೂಡ ತೋಟಗಾರಿಕೆ ವಿಜ್ಞಾನಿಗಳು ಕೂಡ ಈ ವರದಿಯನ್ನು ನೀಡಿದ್ದಾರೆ. ಕಳಪೆ ಬೀಜ ಇದೆ ಎಂಬ ವರದಿಯನ್ನು ನೀಡಿದ್ದು ಈಗಾಗಲೇ ಈ ಮುಂದಿನ ಹಂತ. ಯಾಕಂತಂದರೆ ಒಂದು ಕಡೆಯಿಂದ ವಿಜ್ಞಾನಿಗಳು ವರದಿ ನೀಡಿದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ತೋಟಗಾರಿಕೆ ಇಲಾಖೆ ಮುಂದಿನ ಕ್ರಮ ಯಾವ್ದು ತಗೋತ್ತೆ? ಯಾಕಂತಂದರೆ ಒಂದು ಕಡೆ ಖಾಸಗಿ ಕಂಪನಿ ಕೂಡ ಏನಂತಂದರೆ ಇಲಾಖೆ ಅಧಿಕಾರಿಗಳ ಜೊತೆ ಶಾಮೀಲಾಗಿದ್ದಾರೆ ಎಂಬುದು ಕೂಡ ಒಂದು ಕಡೆ ರೈತರು ಕೂಡ ಆರೋಪ ಮಾಡ್ತಾರೆ. ಯಾಕಂತಂದರೆ ಈಗಾಗಲೇ ಕೂಡ ಪ್ರತಿಯೊಂದು ಕಂಪನಿಯ ವಿರುದ್ಧ ಯಾವುದೇ ಒಂದು ಕೂಡ ಇಂಥ ದಾಖಲೆಗಳು ಆದಾಗ ಕೂಡ ಯಾವುದೇ ರೀತಿಯ ಕಂಪನಿಗಳ ವಿರುದ್ಧ ದೂರುಗಳಾಗಿಲ್ಲ, ಜೊತೆಗೆ ಅವ್ರ ಮೇಲೆ ಆ್ಯಕ್ಷನ್ ಆಗಿಲ್ಲ. ಆದರೆ ಇನ್ನಾದರೂ ಕೂಡ ಸರ್ಕಾರ ಇರ್ಬೋದು, ಸಂಬಂಧಪಟ್ಟಂಥ ಇಲಾಖೆ ಇರ್ಬೋದು, ಇಂಥ ಬೀಜವನ್ನು ನೀಡಿದಂಥ ಕಂಪನಿ ವಿರುದ್ಧ ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕು. ಜೊತೆಗೆ ಏನಂತಂದರೆ ಇಲ್ಲಿರುವಂಥ ರೈತರು ಯಾರು ಬಿತ್ತನೆ ಮಾಡಿದ್ರು ಅವ್ರಿಗೆಲ್ಲರಿಗೆ ನಷ್ಟವನ್ನು ಭರಿಸುವಂಥ ಕೆಲಸಕ್ಕೆ ಸರ್ಕಾರ ಇರ್ಬೋದು, ತೋಟಗಾರಿಕೆ ಇರ್ಬೋದು ಮುಂದಾಗಬೇಕು. ಜೊತೆಗೆ ಆ ಕಂಪನಿ ವಿರುದ್ಧ ಪಂಚಗಂಗಾ ಏನು ಕಂಪನಿ ಇದೆ, ಈ ಈರುಳ್ಳಿ ಬೀಜವನ್ನು ನೀಡಿದಂಥ ಕಂಪನಿ ವಿರುದ್ಧ ಕಾನೂನಿನ ಕಠಿಣ ಕ್ರಮವನ್ನು ಜರುಗಿಸಬಹುದು ಕೂಡ ಇಲ್ಲಿರುವಂಥ ರೈತರ ಒಂದು ಮನವಿಯ ಜೊತೆಗೆ ಒತ್ತಾಯ ಆಗಿದೆ ಅಂತ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.